ಸಾಹೇಬ್ರೆ, ಹೆಣ್ಮಕ್ಳನ್ನ ಹೇಗ್ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಹೆಣ್ಮಕ್ಳಿಗೆ ಹೇಗ್ ಮಾತಾಡ್ಸ್ಬೇಕು ಅಂತ ನನಗೆ ಗೊತ್ತು, ಆದ್ರೆ ನಾನ್ ಮಾತ್ರ ನಿನ್ಗೆ ಮಾತಾಡ್ಸೋದೇ ನಿನ್ಗೆ. ಹಂಗಂದ್ರೆ ನನ್ ಹೆಣ್ಮಗು ಅಲ್ವಾ? ಆಗ್ಲೇ ಒಂದ್ ಡೌಟ್ ಬಂತು ನಿನ್ಗೆ, ಅದನ್ನ ಯಾವಾಗಾದ್ರೂ ನನ್ನ ರೂಮಲ್ಲಿ ಕೇಳು, ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ಹೌದು. ಇದನ್ನು ಅವಾಗ್ಲೇ ಕೇಳು, ಎರಡು ಸೇರಿ ಒಟ್ಟಿಗೆ ಹೇಳ್ತೀನಿ. ಸಾಹೇಬ್ರೆ, ಏನೋಗಿಲ್ಲ, ಎದುರ್ಕೋಬೇಡಿ. ಹುಡುಗು ಮಿಂಚು ಜಾಸ್ತಿ ಇದೆ, ನನಗ್ ಭಯ ಆಗಿದೆ. ನೀವಿನ್ನೂ ಶಿರುವಂತವಾಗೇ ಇದ್ದೀರಾ. ಈ ಶಿರಕ್ಕೆ ಯಾವುದೇ ರೀತಿ ಏನು ಅನಾಹುತ ಆಗಿಲ್ಲ, ನಾನು ನಂಬಿ. ನೋಡು, ಮನೇಲಿ ಯಾರು ಇಲ್ದೇ ಇರೋ ಟೈಮಲ್ಲಿ ನನಗೆ ಈ ತರ ಗಾಬರಿ ಮಾಡ್ಬೇಡ. ನಾನು ಈ ವಿಚಾರದಲ್ಲಿ ತುಂಬಾ ಸೆನ್ಸಿಟಿವ್ ಇರ್ತೀನಿ. ನಾನು ಮಾಡ್ಬೇಕು ಅಂತ ಮಾಡ್ಲಿಲ್ಲ ಸಾಹೇಬ್ರೆ, ಕುಡುಗು ಮಿಂಚು ಭಯ ಆಗೋಯ್ತು. ಮಲ್ಕೋ. ಭಯ ಆಗುತ್ತೆ ಸಾಹೇಬ್ರೆ. ಏನ್ ಮಾಡ್ಲಿ ನಾನು ಇವಾಗ? ನಂಗೇನ್ ಗೊತ್ತು. ಜರುಗು ಆ ಕಡೆ. ಏಕೆ? ಹೇಳ್ತೀನಿ ಜರುಗು. ಜರುಗ್ದೆ. ಇನ್ನು ಮಳೆ ಬರ್ತಿದೆ, ಗುಡುಗ್ ಬರುತ್ತೆ. ಒಂದ್ ನಿಮಿಷ ಇರು, ಹೇಳತ್ತಂತ ನೋಡು. ಕೈ ಹಿಡ್ಕೊಂಡ್ ಮಲ್ಕೋ. ಅದೇ ಈ ಗೆರೆ ದಾಟಿ ಮೇಲ್ ಬರಂಗಿಲ್ಲ, ಇವಾಗ ಹೇಳ್ಬಿಟ್ಟಿದೀನಿ. ಮಲ್ಕೋ. ನಾಳೆ ಬೆಳಿಗ್ಗೆ ಎದ್ದು ಆಸೆಗಳು ಕೈ ತುಳಿಬೇಕು. ಏನು ಕರೆದ್ರ? ಈ ರಾತ್ರಿ ಹೊತ್ತಲ್ಲಿ ನಿನ್ನ ಕರೆದು ಅದೇ ಬಾಗಿಲ್ ತೆಗಿ. ಅಜಿತಾ. ಅಪ್ಪ ಸೈಡ್ ಬನ್ನಿ. ಅಜಿತ್ ಬಾಗ್ಲ ತೆಗಿ. ಇಷ್ಟೊತ್ತಾದ್ರೂ ಬಾಗಲ್ ತೆಗಿತಿಲ್ವಲ್ಲ, ಅದೇನ್ ನಿದ್ದೆ ಅವ್ರಿಬ್ರಿಗೂ? ಅಲ್ಲಮ್ಮ, ಅವ್ರಿಗೆ ಕೇಳಿಸ್ತಿಲ್ಲ ಅನ್ಸುತ್ತೆ. ಏ ಶ್ರವಣ, ನಿನ್ ಹತ್ರ ಇನ್ನೊಂದ್ ಕೀ ಇದೆಯಲ್ಲ, ಕೀ ಕೊಡು. ಸತ್ಯ, ಡ್ಯಾಶ್ ಬೋರ್ಡ್ ಕೀ ಇದೆ ತಗೋ. ಬೇಗ ತಗೊಂಬ. ಅಜಿತ್ ಬಾಗ್ಲ ತೆಗಿ. ಯಾರು ಇಲ್ಲ ಅಂತ ಎಲ್ರೂ ಮನೆ ತುಂಬಾ ಕೋತಿಗಳ ತರ ಕುಣಿದಾಡಿರ್ತಾರೆ. ನಾವೆಲ್ಲ ಎಷ್ಟು ಬಾಗಲ್ ತಟ್ಟು ಒಳಗ್ ಬಂದ್ರು ಪ್ರಜ್ಞೆ ಇಲ್ಲದೆ ಮಲ್ಗಿದ್ದಾರೆ ನೋಡು. ಹೇಗೆ? ಏ ಅಜಿತ, ಭೂಮಿ, ಏ ಅಜಿತ, ಎತ್ತೇಳು. ಪೆದ್ದ ಟೈಮು 9 ಗಂಟೆ ಆಯ್ತು, ಇನ್ನೂ ನಿದ್ದೆ ಮುಗ್ದಿಲ್ವಾ ನಿಮ್ದು? ಅತ್ತೆ ಸಾರಿ, ಅದು ರಾತ್ರಿ ನಿದ್ರೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು, ಅದಕ್ಕೆ. ಹೋಗಿ ಬಿಡ ಅಮ್ಮ, ನಿದ್ದೆ ಬರೋದ್ ಲೇಟ್ ಆಯ್ತಂತಮ್ಮ. ಹಾ ಹೌದಮ್ಮ, ಅದು ನಾನು ಭೂಮಿ ರಾತ್ರಿ ದೀಪ ಹಚ್ಕೊಂಡು ಇಬ್ರು ಒಟ್ಟಿಗೆ ಊಟ ಮಾಡ್ಕೊಂಡು ಅದಾದ್ಮೇಲೆ ಸಾಕ್ ಮಾಡು. ಯಾರ್ ಕೇಳಿದ್ರು ಇದನ್ನೆಲ್ಲ ಈಗ? ಅತ್ತೆ, ನಿನ್ನೆ ರಾತ್ರಿ ತುಂಬಾ ಜೋರಾಗಿ ಮಳೆ ಬಂತು, ಅದ್ರಿಂದ ಕರೆಂಟ್ ಹೊಟ್ಟೋಯ್ತು. ಅದಕ್ಕೆ ಸಾಹೇಬ್ರಿ ದೀಪಗಳೆಲ್ಲ ಅನ್ಸಿದ್ರು ಅಲ್ವಾ? ನೀನ್ ಯಾಕೆ ನನ್ ಪಕ್ಕ ಮಾಡ್ಕೊಂಡೆ? ಸಿಟ್ಲು ಬಂತು ಅದಕ್ಕೆ. ಅಲ್ಲ, ನೀವಿಬ್ರೇ ಇದ್ರು ಕೆಳಗೆ ಯಾಕೆ ಇನ್ನೊಂದು ಹಾಸಿಗೆ ಹಾಸಿದಿರಲ್ಲ? ಅದು ಮೇಲ್ಗಡೆ ಮಲ್ಕೊಂಡ್ ಬೋರ್ ಆದ್ರೆ ಕೆಳಗಡೆ ಮಲ್ಕೊಳ್ಳೋಣ, ಕೆಳಗಡೆ ಮಲ್ಕೊಂಡ್ ಬೋರ್ ಆದ್ರೆ ಮೇಲ್ಗಡೆ ಮಲ್ಕೊಳ್ಳೋಣ ಅಂತ ಸೇಫ್ಟಿಗೆ ಹಾಸ್ಕೊಂಡಿದ್ವಿ. ನೀನ್ ಯಾಕೆ ಇಷ್ಟೊಂದು ಹಾಸ್ಕೊತಿದ್ಯಾ? ಮನೆಯವರೆಲ್ಲಾರು ನಮ್ಮನ್ನ ಒಬ್ಬರೇ ಬಿಟ್ಬಿಟ್ಟು ಆಚೆ ಹೋಗಿದ್ದು ಇದೇ ಕಾರಣಕ್ಕೆ ಅಲ್ವಾ? ಅತ್ತೆ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಚಿನ್ನ, ಏನ್ ನನ್ನ ಬಿಟ್ಟು ಒಬ್ಳೆ ಹೋಗ್ತಿದ್ಯಾ? ಬಂದೆ ತಾಳ ನಾನು ಚಿನ್ನ. ಈ ಕಣ್ಣಿಂದ ಇನ್ ಏನೇನ್ ನೋಡ್ಬೇಕು, ಕೇಳ್ಬೇಕು. ನನ್ ಹುಡ್ಗ ನನ್ನ ಅಪ್ಪನಷ್ಟೇ ನನ್ನ ಪ್ರೀತಿ ತೋರ್ಸೋ ಹುಡ್ಗ ಆಗಿರ್ಬೇಕು. ಜೀವನದಲ್ಲಿ ಅದ್ ಎಷ್ಟೇ ಕಷ್ಟ ಬಂದ್ರು ಸುಖ ಬಂದ್ರು ಯಾವತ್ತು ನನ್ ಕೈ ಬಿಡದೆ ನನ್ ಜೊತೆಯಾಗಿರ್ಬೇಕು. ನನ್ನ ಕತ್ಲು ಅಂದ್ರೆ ತುಂಬಾ ಭಯ. ಆ ಕತ್ಲಾದಾಗೆಲ್ಲ ಅವನ್ ಎದೆಗೂಡಲ್ಲಿ ಒಂದು ಪುಟ್ಟ ಅರಮನೆ ಕಟ್ಟಿ ಅದ್ರಲ್ಲಿ ನನ್ನ ಬಚ್ಚಿಟ್ಕೋಬೇಕು. ನನ್ನ ಮದರಂಗಿ ಅಂದ್ರೆ ತುಂಬಾ ಆಸೆ. ಆ ಮದರಂಗಿಲಿ ಮೂಡೋ ಹೆಸರು ಅವಂದಾಗಿದ್ರೆ ಸಾಲದು, ಅದನ್ನ ಹಚ್ಚು. ಅಪೇಕ್ಷೆಗೆ ನಾನೇ ತಂದು ಕೊಟ್ಟಿದ್ದು. ಅವಾಗ ಕೇಳ್ತಾಳೆ ಅಂತ ಒಟ್ಟಿಗೆ ತಗೊಂಡ್ಬಂದು ಕೊಟ್ಟಿದ್ದೆ. ನಿನಗೆ ಹಾಕೋಬೇಕು ಅಂದ್ರೆ ಹಾಕೋ, ನಾನು ಆಮೇಲೆ ಅವ್ರಿಗೆ ತಗೊಂಡ್ಬಂದು ಕೊಡ್ತೀನಿ. ನಾನು ಸ್ನಾನ ಮಾಡಿ ಆಚೆ ಬಂದಿದ್ದು ಪ್ರತಿ ಸರಿ ಹೇಳ್ಬೇಕಾ ನಿಂಗೆ? ಬಟ್ಟೆ ಚೇಂಜ್ ಮಾಡ್ಕೊಬೇಕು ಆಚೆ ಹೋಗಂತ? ನನ್ಗೊಂದು ಡೌಟ್ ಇದೆ, ಕ್ಲಾರಿಟಿ ತಗೊಂಡ್ ಹೋಗೋಣ ಅಂತ ಬಂದೆ. ಅದನ್ನ ಹೇಳಿ ಕೊಡ್ತೀವಿ. ನನ್ ಗಂಡ ಹೇಗಿರ್ಬೇಕು ಅಂತ ನಾನು ನಿನ್ನೆ ಡೀಟೇಲ್ ಆಗಿ ನಿಮ್ಮ ಹತ್ರ ಹೇಳ್ದೆ. ಹಾಗೆ ನೀವು ನನ್ ಗಂಡ ಹೇಗೆಲ್ಲ ಇರ್ಬೇಕು ಅಂತ ಹೇಳಿದ್ನೋ ಆಗಾಗೆಲ್ಲ ನೀವ್ ನಡ್ಕೊಂಡ್ರಿ. ಏನ್ ಸಮಾಚಾರ? ನನ್ನ ಹೇಗಾದ್ರೂ ಮಾಡಿ ಪಟಾಯಿಸ್ಬೇಕು ಅಂತ ನೀವೇ ಈ ರೀತಿ ಸ್ಕೆಚ್ ಹಾಕಿರೋದು ತಾನೇ? ನಿನ್ನ ಪಟಾಯಿಸೋದಕ್ಕೆ ನಾನ್ ಸ್ಕೆಚ್ ಹಾಕಲ್ಲ. ನೋಡಿ ಸಾಹೇಬ್ರೆ, ಈ ಆಟಗಳೆಲ್ಲ ನನ್ನ ಹತ್ರ ಬೇಡ. ನೀವೇ ಮದರಂಗಿ ಕೋದ್ನ ತಂದಿಟ್ಟು ನನ್ ಜೊತೆ ರಂಗಿನ ಆಟ ಆಡ್ಬೇಕು ಅಂತ ಕರೆಂಟ್ ಆಫ್ ಮಾಡ್ಸಿದ್ರಿ ಅಲ್ವಾ? ಹೋಗಿ ನಿಮ್ ಜೊತೆ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡ್ಕೊಳಲ್ಲ, ನನ್ ತಗೊಂಡು ನಾನು ನೋಡ್ಕೊಬೇಕು. ಅಲ್ಲ, ಇದನ್ನ 1000 ಸತಿ ಇವಾಗಲೇ ಹೇಳ್ಬಿಟ್ಟಿದ್ದೀರಾ. ಬೇರೆ ಏನಾದ್ರು ಇದ್ರೆ ಹೇಳಿ ಅಂತ ಹೇಳಕ್ ಬಂದೆ. ಏನೀಗ
ನಿಂತಲ್ಲೇ ಯೋಗ ಅಭ್ಯಾಸ ಮಾಡ್ತಾ ಇದ್ದೀರಾ, ಅದು ಬೇರೆ ಶುರುವಾಗ್ಬಿಡಿದ್ಯಾ? ನೋಡು, ನನಗೆ ನಿನ್ನ ಪಟ್ಟ ಬ್ಯಾಡ್ ಟೈಮ್ ಇನ್ನೂ ಬಂದಿಲ್ಲ ನನಗೆ. ಆ ದೇವ್ರ ಹತ್ರ ಬೇಡ್ಕೊಂತೀನಿ ಬರ್ಲೂಬಾರ್ದು. 1 ವರ್ಷ ಆಗ್ತಿದ್ದಂಗೆ ಟಾಟಾ ಹಿಡಿದ್ರೆ ಹೋಗ್ತಾ ಇರ್ಬೇಕು ಇಲ್ಲಿಂದ. 1 ವರ್ಷ ಆದ್ಮೇಲೆ 1 ನಿಮಿಷ ಕೂಡ ನಾನು ಇರೋದಿಲ್ಲ. ನಿನ್ ಮಾತನ್ನ ನಿಂತ್ಕೋ. ರೀ, ನಾನು ಹೋಗೋದಿಲ್ಲ. ಅಯ್ಯೋ, ಹೇಳಿದ್ನಲ್ಲ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ನಾನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ಸಾಹೇಬ್ರೆ. ನಿಮ್ ಕೈಯಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನಾನು. ಇಂಥ ಬಂಗಾರದಂತ ಗಂಡನ್ನ ಹೇಗ್ ಬಿಟ್ಟೋಗ್ಲಿ? ನಾನ್ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ ಹೆಂಡತಿಯಾಗೇ ಇರ್ತೀನಿ. ಯಾವತ್ತೂ ನಿಮ್ಮನ್ ಬಿಟ್ಟು ಹೋಗಲ್ಲ, ನಿಮ್ ಜೊತೆಲೇ ಇರ್ತೀನಿ. ಹೋಗ್ತೀನ? ಯಾಕೆ ನೀನು ಯಾವಾಗ್ಲೂ ನನ್ ಮೇಲೆ ಕೋಪ ಮಾಡ್ಕೊಳ್ಳಿ, ಸಿಟ್ ಮಾಡ್ಕೊಳ್ಳಿ, ಆತರ ಇದ್ರೆ ನಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀಯ. ನನಗಂತೂ ನಿನ್ ಮೇಲೆ ಸಿಟ್ ಮಾಡ್ಕೊಂಡು ತುಂಬಾ ಹೊತ್ತು ಇರೋದಕ್ಕೆ ಆಗಲ್ಲ ಚಿನ್ನ. ಈ ರೀತಿ ಆಕ್ಟಿಂಗ್ ಮಾಡು ಅಂದ್ರೆ ನಂಗೆ ಸಿಗಾಬಡಿ ಕಷ್ಟ. ನಾನು ನಿನ್ಗೆ ಯಾವಾಗ್ಲೂ ಅಂಟ್ಕೊಂಡು ನಿನ್ಗೆ ಚಿನ್ನ ಅನ್ಕೊಂಡು ಹಂಗೆ ಇಷ್ಟ. ನೋಡಿ ಸಾಹೇಬ್ರೆ, ನಾವಿಬ್ರು ಜೋಡಿ ಅಕ್ಕಿಗಳ ತರ ಇರೋದನ್ನ ಸಹಿಸ್ಕೊಳ್ದೆ ಇರೋರು ನಿಮ್ ಮನೇಲಿ ಇಬ್ರ ಹೇಳಿ. ನಾನ್ ನಿಮ್ಮಿಂದ ದೂರ ಆದ್ರೆ ಸಾಕಪ್ಪ, ಕೆಲ್ಸಕ್ಕೆ ಹೋಗ್ಬಿಡೋಣ ಅಂತ ಅವರೆಲ್ಲ ಕಾಯ್ತಾ ಇರ್ತಾರೆ. ಯಾರೋ ನನ್ ಮನೆ ಬಿಟ್ಟು ಹೋಗೋದನ್ನ ಬಯಸ್ತಾರೆ ಅಂತ ನಾನ್ ಯಾಕೆ ಹೋಗ್ಲಿ? ನಾನ್ ಯಾವತ್ತೂ ನಿಮ್ಮವಳೆ, ನೀವ್ ಯಾವತ್ತೂ ನಮ್ಮವ್ರೆ. ಏನಂತೀರಾ? ನೋಡಿ, ಅದಕ್ಕೆ ನಿಮ್ಗ್ ಕೋಪ ಬರೋ ತರ, ಬೇಜಾರಾಗೋ ತರ, ಒಂದೊಂದ್ಸತಿ ಅಳೋ ತರ ಇದೆಲ್ಲ ಟ್ರೈನಿಂಗ್ ಕೊಡ್ತೀನಿ. ಯಾಕೆ ಹೇಳಿ? ಮುಂದೊಂದ್ ದಿನ ಸಂದರ್ಭ ಬಂದ್ರೆ ನಿಮ್ಮನ್ನ ಬಿಟ್ಟೋಗ್ಬಾರ್ದಲ್ವಾ? ಹೆಚ್ಚಿನ 7 ಜನ್ಮ ತುಂಬಾ ಕಡಿಮೆ ಆಗೋಯ್ತು. ನೀನ್ ಯಾಕೆ ಕಂಜೂಸ್ ತರ ಆಡ್ತಿದ್ಯಾ? ನಾನು ಎಷ್ಟು ಜನ್ಮ ಎತ್ತರೂ ನೀವೇ ನನ್ ಜೊತೆಯಾಗಿರ್ಬೇಕು. ಜಗತ್ತಲ್ಲೇ ಇಲ್ದಿರೋ ಗಂಡ ಹೆಂಡತಿ ಇವ್ರಿಬ್ರೇ ಅನ್ನೋ ತರ ಆಡ್ತಾರೆ, ಹೊಟ್ಟೆ ಉರಿಸ್ತಾರೆ. ಛೆ, ನಾನಿನ್ನು ಇವ್ರ ರೂಮ್ ಕಡೆ ತಲೆ ಹಾಕಿನೂ ಮಲ್ಕೋಬಾರ್ದು. ಆದ್ರೆ ಈ ಜನ್ಮದಲ್ಲಿ ಟೈಮ್ ವೇಸ್ಟ್ ಮಾಡಬೇಡ. ನಾನ್ ಫ್ರೆಶ್ ಆಗಿ ಬಂದಿದ್ದೀನಿ. ಅವ್ನು ಫ್ರೆಶ್ ಆಗಿ ಅವ್ಳು ಓದ್ಲು. ಅವ್ಳು ಹೋಗ್ಲಿ ಅಂತ ಈ ಎಕ್ಸ್ಟ್ರೀಮ್ ಮಾತಾಡಿದ್ದು. ನನ್ನ ಜೀವನದಲ್ಲಿ ನಾನು ಎಂತೆಂತ ಗಲೀಜ್ ಮಾತುಗಳನ್ನ ಆಡಬೇಕು, ಅದು ನಿಮ್ಗೆ. ನಂಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಗ್ತದೆ ನನ್ನ ಜೀವನದಲ್ಲಿ. ಸಾಹೇಬ್ರೆ, ನಿಮಗೆ ಹಿಂಗ ಅನಿಸ್ತಿರ್ಬೇಕು ಅಂದ್ರೆ ನನಗಿನ್ ಹೆಂಗ್ ಅನ್ನಿಸ್ಬೇಡ. ಯೋಚನೆ ಮಾಡಿ. ಸರಿ, ಅದನ್ ಬಿಡಿ. ಇವಾಗ ನಂಗೊಂದು ಡೌಟು. ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರೋಷ್ಟು ಡೌಟು ನಿನಗ್ ಬರುತ್ತೆ. ಕೇಳಿ ಸಾಹೇಬ್ರೆ, ಏನಂತ? ಕೇಳಿ ನಾನು ಹೇಳ್ತೀಯಲ್ಲ, ಹೇಳು. ಅದ್ ಹೆಂಗ್ ಸಾಹೇಬ್ರೆ? ಎಲ್ಲಾ ಹುಡ್ಗಿರು ಬಂದ್ ನಿಮ್ಮಿಂದನೇ ಬೀಳ್ತಾರೆ, ಯಾಕೆ? ನೀವೇನ್ ಮನ್ಮಥನ್ ಮೊಮ್ಮಗನ? ಅದನ್ನ ನಾನು ಹಿಂದೆ ಬೀಳ್ತಾರಲ್ಲ ಹುಡುಗಿರು, ಅವ್ರನ್ನ ಹೋಗಿ ಕೇಳ್ಬೇಕು. ಆದ್ರೆ ನನಗೆ ಯಾವತ್ತು ಆ ರೀತಿ ಅನ್ಸಿಲ್ವಲ್ಲ ನಿಮ್ ಹಿಂದೆ ಬೀಳ್ಬೇಕು ಅಂತ. ನಾನು ಹೇಳಿದ್ದು ಹುಡುಗಿರಿಗೆ. ಹಾಗಾದ್ರೆ ನಾನ್ ಯಾರು? ಅಲ್ಲ ಸಾಹೇಬ್ರೆ, ನಿನ್ನೆ ಕೂಡ ಹಾಗೆ ಹೇಳಿದ್ರಿ. ನೀನ್ ನೋಡಿದ್ರೆ ಹುಡುಗಿ ಅನ್ಸಲ್ಲ, ಅದು ಇದು. ಆಮೇಲೆ ಇನ್ನೊಂದೇನೋ ಹೇಳಿದ್ರಲ್ಲ, ಬಗಲು ಅಗ್ಲು ಏನೋ ಮಾತಾಡಿ ಕೆಟ್ಟ ಮಾತಲ್ಲಿ ಬೈದ್ರಿ ನೀವ್ ನನ್ಗೆ. ಇವಾಗ ನೋಡಿ, ಅದಕ್ಕೆಲ್ಲ ನೀವು ಕ್ಲಾರಿಟಿ ಕೊಡ್ಲೇಬೇಕು. ಉತ್ತರ ಕೊಡೋ ತನಕ ನಾನು ಇವತ್ತು ನಿಮ್ಮನ್ನ ಬಿಡಲ್ಲ. ಕೇಳಿ ಇವಾಗ. ನೋಡು, ನೀನ್ ಈ ತರ ಎಕ್ಸೈಟ್ ಆಗ್ಬೇಡ. ಈಗ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಂದರ್ಭ ಬಂದಿಲ್ಲ. ಎಲ್ಲದಕ್ಕೂ ಒಂದ್ ಸಂದರ್ಭ, ಸಮಯ ಅನ್ನೋದಿರತ್ತೆ. ಯಾಕಂದ್ರೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ನಿನಗೂ ಆ ಶಕ್ತಿ ಇರ್ಬೇಕಲ್ವಾ, ಅದನ್ನ ಅರ್ಗಿಸ್ಕೊಳ್ಳುವಂತ ಶಕ್ತಿ ಇರ್ಬೇಕಲ್ವಾ. ನಿಮ್ ಮಾನಸಿಕ ಸ್ಥಿತಿಗೆ ಯಾವ್ದೇ ತರ ಹೊಡ್ತಾ ಬೀಳ್ಬಾರ್ದಲ್ವಾ ಅಂತ ವಿಷಯನ. ಭೂಮಿ, ನಾನು ಇಷ್ಟೆಲ್ಲ ಯೋಚನೆ ಮಾಡೋದು ನಿನ್ನ ಆರೋಗ್ಯದ ಬಗ್ಗೆ. ನಾನ್ ನಿನ್ನ ಮಾನಸಿಕ ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದಾಗ ನೀನು ನನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಮಾಡ್ಬೇಕು. ನನ್ ಬಟ್ಟೆ ಹಾಕೊಬೇಕು, ನೀನ್ ಆಚೆ ಹೋಗ್ತೀಯಾ? ಹೋಗ್ತೀನಿ. ನೀವು ಹುಷಾರು ಸಾಹೇಬ್ರೆ. ನಂಗೆ ಒಂದೇ ಒಂದ್ ಡೌಟು, ಬೇಜಾರ್ ಮಾಡ್ಕೋಬೇಡಿ. ಅದೇ ನೀವು ಸತ್ಯನೇ ಹೇಳ್ಬೇಕು. ಹಾ ಭೂಮಿ, ಕೇಳು. ನನ್ನ ಆಣೆಗೂ ಸತ್ಯನೇ ಹೇಳ್ಬೇಕು. ಹೇಳು. ಅದು ನಿನ್ನೆ ನೀವ್ ನನ್ನ ಹತ್ರ ನಡ್ಕೊಂಡ್ರಲ್ಲ, ಅದೆಲ್ಲ ನೀವು ನಿಜವಾಗ್ಲೂ ನಡ್ಕೊಂಡ್ರ ಅಥವಾ ಸುಮ್ನೆ ನಡ್ಕೊಂಡ್ರ ಅಥವಾ ಮನ್ಸಾರ ನಡ್ಕೊಂಡ್ರ? ಆ ಮೆಹಂದಿ ಕೊಂಡ ನಾನೇ ತಂದಿದ್ದು. ಅದ್ ನನಗ್ ಗೊತ್ತು. ಅಪ್ಪಗೋಸ್ಕರ ಅಲ್ಲ, ನಿನ್ಗೋಸ್ಕರ. ಅದನ್ನ ನಿನ್ ಕೈಗೆ ಹಚ್ಚಿದ್ದು ನಿನ್ಗೋಸ್ಕರ. ಸಾಹಿತ್ಯ ನನ್ನ ಜೀವನದಲ್ಲಿ ಬಂದಿರುವಂತ ಮೊದಲನೇ ಪ್ರೀತಿ. ನನ್ನ ಜೀವನದಲ್ಲಿ ಮೊದಲನೇ ಸಲ ನಾನು ಮೆಹಂದಿ ಹಚ್ಚಿದ್ದು ನಿನ್ ಕೈಗೆ.
ಯಾಕೆ? ನನಗೋಸ್ಕರ ನನ್ನ ಮನೇಲಿ ಎಷ್ಟೇ ಕಷ್ಟ ಬಂದ್ರು ಅದನ್ನ ಯಾರ ಮೇಲೂ ತೋರಿಸ್ಕೊಳ್ದೆ ಅದನ್ನ ಸಹಿಸ್ಕೊಂಡು ನನ್ನ ಮನೇಲಿದ್ಯಾ. ನನ್ನ ಮನೆಯವ್ರಿಗೋಸ್ಕರ, ಅವ್ರ ಖುಷಿಗೋಸ್ಕರ, ನನಗೋಸ್ಕರ, ನನ್ನ ಖುಷಿಗೋಸ್ಕರ ನೀನ್ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ಯಾ. ಆದ್ರೆ ನಿನ್ ಜೀವನದಲ್ಲಿ ನನಗೆ ಇದಿಷ್ಟ, ಇದರಿಂದ ನಂಗೆ ಖುಷಿ ಸಿಗುತ್ತೆ ಅಂತ ತುಂಬಾ ಕಡಿಮೆ ವಿಚಾರಗಳನ್ನ ಹೇಳ್ಕೊಂಡಿದ್ಯಾ. ಅಂಥದ್ರಲ್ಲಿ ನೀನು ನಿನ್ನೆ ಹೇಳ್ಕೊಂಡಿದ್ದ ವಿಚಾರ, ಐ ಥಿಂಕ್ ನಾನು ನಿನ್ಗೋಸ್ಕರ ನಿನ್ನೆ ಅಷ್ಟೆಲ್ಲ ಮಾಡಿದೆ ಅಷ್ಟೆ. ಸ್ಟೇಷನ್ ಲೇಟ್ ಆಗುತ್ತೆ, ನೀವು ರೆಡಿ. ಅಮ್ಮ, ಅಯ್ಯೋ ಬಂದೆ ಕಣೋ. ಅಮ್ಮ ನಾ ಹೋಗಿ ಬರ್ತೀನಿ. ಆಯ್ತಪ್ಪ, ಹುಷಾರು. ನಿಮಿಷ. ಅರೆ ಯಾವಾಗ ಹಚ್ಕೊಂಡೆ ಗೋರಂಟಿನ? ನೆನ್ನೆನಾ? ನೋಡು ನಿನ್ ಕೈಗೆ ಗೋರಂಟಿ ಕಲರ್ ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ. ಇದ್ರಿಂದನೇ ಗೊತ್ತಾಗುತ್ತೆ ನನ್ ಮಗ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಮಾ, ಹಚ್ಚಿದವ್ರು ಕ್ರೆಡಿಟ್ ಕೊಡಲ್ವಾ? ಹಚ್ಚಿದ್ ನಾನೇ. ನೀನಾ? ಕಳ್ಳ. ನಿನ್ ಗೋರಂಟಿ ಹಚ್ಚೋಕ್ ಬರುತ್ತೆ ಅಂತ ನಂಗೆ ಹೇಳೇ ಇರ್ಲಿಲ್ಲ. ಹೇಳಿದ್ರೆ ಮನವರೆಲ್ಲ ಹಚ್ಚಿಸ್ಕೊಂಡ್ಬಿಡ್ತೀರಾ? ಏನಂದ್ರೆ? ಏನಿಲ್ಲಮ್ಮ, ಫೋನ್ ಬರ್ತಿದೆ. ಫೋನ್ ಬರ್ತಿದೆ. ಹೇಳ್ರಿ ಸದಾನಂದ. ಈ ವಾತ್ಸಲ್ಯ ಕಾಲೋನಿಗೆ ಹುಡುಗರನ್ನ ಕಳ್ಸಿ ಗಲಾಟೆ ಮಾಡ್ಸಿದ್ ನೀವೇನಾ? ಪರವಾಗಿಲ್ವೇ, ನ್ಯೂಸ್ ಆಲ್ರೆಡಿ ನಿಮ್ಮವರೆಗೂ ತಲುಪಿಟ್ಟಿದೆ. ಆ ಜಾಗ ಇರೋದು ಅಜಿತ್ ಪೊಲೀಸ್ ಸ್ಟೇಷನ್ ಇರೋ ವ್ಯಾಪ್ತಿಲೇ. ಆ ಕಾಲೋನಿಯಲ್ಲಿರೋರು ಯಾರಾದ್ರೂ ಒಬ್ರು ನಿಮ್ ಹೆಸರು ಬಾಯ್ ಬಿಟ್ರು ನಿಮ್ ಗ್ರಹಚಾರ ಕೆಟ್ಟು. ಸಾಹೇಬ್ರೆ, ಒಬ್ಬ ರೌಡಿ ಹೋಗ್ಬೇಕಾದ್ರೆ ಯಾರಿಗೂ ಫೋನ್ ಮಾಡಿ ಕೆಲಸ ಆಯ್ತು ಮೇಡಮ್ ಅಂತ ಹೇಳ್ತಿದ್ದ ಸಾಹೇಬ್ರೆ. ಅಂದ್ರೆ ಇದೆಲ್ಲ ಮಾಡಿಸಿರೋದು ಲೇಡಿನಾ? What you meant to me before you lost your mind. Things seem to change, but they still are not the same. They were yesterday. Hey, I heard a rumor that you're looking for those black choppers. Nero. Is that true? I think I saw one the other night. Yeah, well, you heard wrong. I don't give a damn about Nero or their choppers or anything else. Well, sorry, man. Why so testy about it? I mean, yeah. Just drop it, okay? Yep, gotcha. Maybe I should have caught him yesterday. Yeah, see you, Deke.